ಇನ್ನು ಸೇನೆಗೆ ಉಗ್ರರ ನೆಲೆ ತೋರಿಸಿದ್ದು ಇಸ್ರೋ ಉಪಗ್ರಹಗಳು. ಉಗ್ರ ನೆಲೆಗಳ ಫೋಟೋವನ್ನ ಕಳುಹಿಸಿ ಸೇನೆಗೆ ಇಸ್ರೋ ನೆರವು ನೀಡಿತು. ಸೇನೆಗೆ ಉಗ್ರರ ನೆಲೆ ಯಾವುದು ಅನ್ನೋದರ ಪಕ್ಕಾ ಇನ್ಫಾರ್ಮೇಶನ್ ಕೊಟ್ಟಿರುವಂಥದ್ದೇ ನಮ್ಮ ಇಸ್ರೋ. ಉಗ್ರರ ಲಾಂಚ್ ಪ್ಯಾಡ್ ನಿಖರ ಚಿತ್ರಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ದಾಳಿಗೂ ಮುನ್ನ, ದಾಳಿಯ ನಂತರ ಪಾಕ್ ಮೇಲೆ ಸಂಪೂರ್ಣವಾಗಿ ನಿಗಾ ಇಡಲಾಯಿತು. ದಾಳಿಗೂ ಮುನ್ನ ಉಗ್ರರ ಲಾಂಚ್ ಪ್ಯಾಡ್ಗಳು ಯಾವುದು, ಎಲ್ಲಿದೆ ಅವರ ಕೇಂದ್ರ, ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಇಸ್ರೋ. ಅದಾದ ನಂತರ ಭಾರತದಿಂದ ಯಾವಾಗ ದಾಳಿ ಆಯಿತೋ, ದಾಳಿಯ ನಂತರ ಅಲ್ಲಿನ ಚಿತ್ರಣ ಏನು ಅನ್ನೋದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಕೂಡ ನಮ್ಮ ಇಸ್ರೋ. ಭಾರತೀಯ ಸೇನೆಗೆ ಇಸ್ರೋ ಸಂಸ್ಥೆ ನೆರವನ್ನ ನೀಡಿದೆ. 0.6 ಮೀಟರ್ನಿಂದ 0.35 ಮೀಟರ್ ವರೆಗೂ ಕೂಡ ಚಿತ್ರಗಳನ್ನ ಸೆರೆ ಹಿಡಿದಿತ್ತು. ಉಪಗ್ರಹಗಳು, ಮಿಲಿಟರಿ ನೆಲೆಗಳು, ಶಸ್ತ್ರಾಸ್ತ್ರ ಡಿಪೋಗಳು, ರಾಡರ್ ಕೇಂದ್ರ, ಪಾಕ್ ಯುದ್ಧ ತಂತ್ರದ ಬಗ್ಗೆ ಸಂಪೂರ್ಣವಾಗಿ ಕಣ್ಗಾವಲಿಡ್ತು ಇಸ್ರೋ. ಶತ್ರುಗಳ ಚಲನವಲನ, ಇದರ ಬಗ್ಗೆ ಸೇನೆಗೆ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.